ದೇವಸ್ಥಾನಕ್ಕೆ ಹೋಗು ಅಂದರೆ ನಮ್ಮ ಮನೆಯವ್ರು ಹಿಂಗೆ ಹೇಳೋದ. ನಿಮ್ದಾಗಿರ್ಬೇಕು ದೇವರು, ಅವಾಗ ನಮ್ಮನ್ನು ನಿಮ್ದಾಗಿರ್ತಾರೆ. ಅರ್ಥ ಆಯ್ತಾ? ವೆಲ್ಕಮ್ ಟು ಮಿನಿ ಲಾಗ್. ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಇತ್ತು ಅಂತ ಕೇಕ್ ಆರ್ಡ್ರ್ ಕೊಡೋಣ ಅಂತ ಬೇಕ್ರಿಗೆ ಹೋಗಿದ್ವಿ. ಆಯ್ತು, ಆಮೇಲೆ ಡೆಕೋರೇಷನ್ಗೆ ರೆಡಿ ಮಾಡ್ತಿದ್ವಿ. ನಮ್ಮ ಅಮ್ಮನ ನೋಡಿ ಇಲ್ಲಿ ಹೆಂಗಾಡುತ್ತೆ. ಅರ್ಥ ಆಗ್ತಿಲ್ವೇ ಈ ಕೇಸು? ನಾನು ನನ್ನ ತಂಗಿ ಸೇರಿಕೊಂಡು ಬರ್ತಡೇಗೆ ರೆಡಿ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಬರ್ತಡೇ ಬಾಯ್ ಬಂದ್ರು ಫ್ರೆಂಡ್. ಫೈನಲ್ ಲುಕ್ ಈ ಥರ ಬಂದಿತ್ತು. ಬರ್ತ್ಡೇ ಸೆಲೆಬ್ರೇಷನ್ ಟೈಮ್. ಮಮ್ಮಂಗೆ ಕೇಕ್ ತಿನ್ನಿಸ್ತಿದ್ರೆ ಯಾವ ಥರ ಆಡುತ್ತೆ ನೋಡಿ. ಕೇಕ್ ತಿನ್ನೋದು ಬಿಟ್ಟು ನನ್ನ ತಂಗಿ ಹಂಗೆ ನಿಂತವಳೆ. ಅರ್ಥ ಆಯ್ತು ಅನ್ಸುತ್ತೆ. ಬರ್ತಡೇ ಯಾರ್ದಿರೋದು ಅಂತಾನೆ ಅರ್ಥ ಆಯ್ತಲ್ಲ. ಇವರಿಬ್ಬರೇ ಕೇಕ್ ಕಟ್ ಮಾಡ್ತವ್ರೆ. ಕೇಕ್ ತಿನ್ನಿಸ್ಲಿಲ್ಲ ಅಂತ ಅಮ್ಮ ಅವಳೆ ಕೇಕ್ ತಿಂತವಳೆ. ಕೇಕ್ನ ನೀವು ಯಾವ ಥರ ಈ ಥರ ತಿನ್ಸಿದ್ದೀರಾ? ನಾನು ಕೊಟ್ಟಿದ್ದ ಗಿಫ್ಟ್ ನೋಡಿ ನಮ್ಮ ಮನೆಯ ರಿಯಾಕ್ಷನ್ ಹೀಗಿದೆ. ಬರ್ತಡೇ ಅಲ್ವಾ ದೇವಸ್ಥಾನಕ್ಕೆ ಹೋಗು ಅಂದರೆ ನಮ್ಮ ಮನೆಯವ್ರು ಈ ಥರ ಹೇಳೋದ. ದೇವಸ್ಥಾನಕ್ಕೆ ದೇವ್ರಿಗೆ ಟಾರ್ಚರ್ ಕೊಟ್ಟಾಗುತ್ತೆ. ಒಂದು ದೇವ್ರಿಗೆ ಆಕಾರ ಹುಟ್ಟಿಸಿದ್ರು ಅನ್ಸ್ಬಾರ್ದು. ಒಂದು ದೇವ್ರನ್ನ ಶಾಂತವಾಗಿ ಹುಟ್ಟಿದವನ್ನೇ ಶಾಂತವಾಗಿ ಬಿಡ್ಬೇಕು. ನೆಮ್ಮದಾಗಿರ್ಬೇಕು ದೇವರು, ಅವಾಗ ನಮ್ಮನ್ನು ನೆಮ್ಮದಾಗಿರ್ತಾರೆ. ಅರ್ಥ ಆಯ್ತಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.